ಯಾಕಂದ್ರೆ ಕುಂಬಳಕಾಯಿ ಹೇಗಾದ್ರು ಮಾಡಿ ತಗೋಬೇಕಲ್ಲ. ಅಂಕಾಯಿ ಓಂಕಾಯಿ ಹಂತಿ ಉಂಡದಿ ಕುಂಬಳಕಲ್ಲೇ ದುಂಡೆ. ಅಂಕಾಯಿ ಓಂಕಾಯಿ ಹಂತಿ ಉಂಡದಿ ಕುಂಬಳಕಲ್ಲೇ ದುಂಡೆ. ಸೋರಿಕಾಯಿ ಕೋರಿಕಾಯಿ ಬೆಂಡೆಕಾಯಿ ಹಂತಿ ಉಂಡದಿ ಕುಂಬಳಕಾಯಿ ದುಂಡೆ. ಅಲ್ಲ ಕಣ್ರಿ, ಊರು ಕೇರೆಲ್ಲ ಸುತ್ತಾಡ್ಕೊಂಬಂದ್ರು ಒಂದು ಕುಂಬಳಕಾಯಿ ಸಿಗೋದು ಬೇಡವೆ? ಹಾ ನೋಡ್ತೀನಿ. ಮಾರ್ಕೆಟ್ಗೆ ಹೋಗಿದ್ದೆ, ಅಲ್ಲೆಲ್ಲೂ ಸಿಕ್ಕಿಲ್ಲ. ಸುಣ್ಣದ ಕೇರಿ ಬಂದಿದ್ದೀನಿ. ಸಿಕ್ಕಿದ್ರೆ ತಗೊಂಡು ಹೋಗ್ತೀನಿ. ಹೆಂಗಿರೋಳಗೆ 14 ತುಂಬಿದೆ, 15 ಆಗ್ಬಿಡ್ಲಿ ಅಂತ. ನಾನೇನು ಮಾಡೋಕ್ಕಾಗ್ತದೆ? ಅಯ್ಯೋ ಪಾಪಿ ಮುಂಡಿದೆ, ಪರದೇಶ ಮುಂಡಿದೆ, ದರಿದ್ರ ಮುಂಡಿದೆ, ಪೀಡೆ ಮುಂಡಿದೆ. ಅಲ್ಲ ಕಣ್ರಿ, ಬೆಳಗ್ಗೆ ಒಂಟಿ ಬ್ರಾಹ್ಮಣ ಸಿಕ್ಕೊಂಡ್ರೆ ಏನಾಯ್ತು ಕಣ್ರಿ? ಮುಗೋದಾಯ್ತು ನಮ್ ಕೆಲಸ. ಸಟರೆ, ನಾನು ಒಂಟಿ ಬ್ರಾಹ್ಮಣ ಅಲ್ಲ ಸಟರೆ. ಇನ್ನೇನು, ನನ್ನ ಜೊತೆ ಒಂದು ಕುಂಬಳಕಾಯಿ ಸಹ ಇರುವುದು. ಕುಂಬಳಕಾಯಿ ಇರುವುದಾ? ಹೌದು ಸರ್, ಜೋಡಿ ಆಯ್ತು ಬಿಡು. ಏನಂದ್ರೆ ನನ್ನ ಜೊತೆ ಒಂದು ಕುಂಬಳಕಾಯಿ ಸಹ ಇರುವುದು. ಓ, ಕುಂಬಳಕಾಯಿ ಇರುವುದಾ? ಹೌದು ಸಟರೆ. ಸರಿ, ಏನ್ ಹೇಳು? ಸಟರೆ, ಅಲ್ಲ ಕಣ, ಕುಂಬಳಕಾಯಿ ಜೋಡಿ ಏನ್ಬಿಟ್ಟು ನಾನು ಓದ್ಕೊಂಡ್ರೆ ನಾನು ಹಿಂದಿಂದನೇ ಬತ್ತಾದಿಲ್ಲ ಸಟರೆ. ಇದೇ ಮಾರ್ಗವಾಗಿ ಮಾರ್ಕೊಂಡು ಹೋಗ್ತಾ ಇದ್ದೀನಿ ಸಟರೆ. ಹೌದಾ? ಹೌದು ಸಟರೆ. ಏನ್ರಿ ಬಿಸಿಲು, ಉರಿ ಬಿಸಿಲು. ಕುಂಬಳಕಾಯಿನೋ? ಹೌದು ಸಟರೆ. ಕೊಡೋ ಇಲ್ಲಿ. ಏನು ಈ ಪಾರ್ಟಿ ಗಂಧದ ವಾಸನೆ ಹೊಡಿತಾ ಇದ್ರು? ಸಟರೆ, ಎದ್ದಿನ ಸ್ನಾನ ಮಾಡಿ 6-7 ತಿಂಗಳಾಗಿರೋ ಸರ್. 6-7 ತಿಂಗಳ? ಹೌದು ಸರ್. ಮುಂದೆ ಮಗನ ನೆನ್ನೆ 5 ಗಂಟೆ ತಾನೆ ಮಳೆ ಬೀಳ್ತಲ್ಲ, ನೆಂತಕ್ಕೆ ಸುಮ್ಮನೆ ಕೂತಿರಾಗ ಸೋಪ್ ಹಾಕೊಂಡು ಉಜ್ಕೊಂಡ್ಬಿಟ್ರೆ ಆಯ್ತು. ಆಯ್ತು ಸಟರೆ. ಆಯ್ತು ಸಟರೆ. ಏನಾಯ್ತು? ಕೊಡು. ತುಂಬಾ ಬಿಸಿಲು ಅಂತ ಕಾಣಿಸ್ತದೆ. ಪಾಪ, ಓಹೋ, ತುಂಬಾ ತೂಕ ಐತೆ ಸಟರೆ. ಹಾಗೆ ತೆಗೆದುಕೊಂಡು ಹೋಗ್ತಿದ್ದೀರಲ್ಲ? ಮುಚ್ಕೊಂಡು ಹೋಗ್ಬೇಕಾ ಸಟರೆ? ಅದನ್ನು ಕ್ರಯಕ್ಕೆ ತಂದಿರುವೇನು? ಎಕ್ಕಡ್ರ ಬಿಟ್ಟ, ಎಕ್ಕಡ್ರ ಬಿಟ್ಟ, ಗಾಡಿ ಎಕ್ಕಡ್ರ, ಲಾರಿ ಎಕ್ಕಡ್ರ ಬಿಟ್ಟ,
ಎಕ್ಕಡ ಬಿಡಲ್ಲ ರೀ. ಸೆಟರೆ ಹಾ ಲಾರಿನೂ ಇಲ್ಲ, ಹಾ. ಗಾಡಿನೂ ಇಲ್ಲ, ಹಾ. ನಂತ ಇರೋದು ಒಂದು ಕುಂಬಳಕಾಯಿ ಸೆಟರೆ. ಒಂದು ಕುಂಬಳಕಾಯಿ? ಹೌದು ಸೆಟರೆ. ಅಲ್ಲ ಕಣ ಪಾಪಿ ಮುಂಡೆ ಮಗನೇ, ಓದ್ ತಿಂಗಳು ಟೊಮೊಟೊನಾರು ತಂಗಿದ್ಯಾ 100 ರೂಪಾಯಿ ಕೆಜಿ ಆಗಿತ್ತು. ನೀನು ಒಂದು ಕುಂಬಳಕಾಯಿ ಮಾರ್ತೀನಿ ಅಂತ ಬೈದಿಯಲ್ಲ. ಬೇಡ ಹೋಗು. ಬೀದಿ ಬೀದಿಯಲ್ಲಿ ಕೇರಿ ಕೇರಿಯಲ್ಲಿ ಹಾಗಾದ್ರೂ ಮಾಡಿ ಹೊಡೆದಾಡ್ಬಿಡ್ಬೇಕು. ಬೀದಿ ಬೀದಿಯಲ್ಲಿ ಕೇರಿ ಕೇರಿಯಲ್ಲಿ ಮಾರುತ್ತನ ಬಂದೆ ಮಾಡಿ ಹೊಡೆದಾಡ್ಬಿಡ್ಬೇಕು. ಬಳಕಾಯಿ ಮಾರುತ್ತನ ಬಂದೆ ಬಳಕಾಯಿ ಕಾಯಿಬೇಕೆ ಕುಂಬಳಕಾಯಿ ಹಾಗಾದ್ರೂ ಮಾಡಿ ಕಾಯಿಬೇಕೆ ಕುಂಬಳಕಾಯಿ ಕಾಯಿಬೇಕೆ ಕುಂಬಳಕಾಯಿ ಕಾಯಿಬೇಕೆ ಕುಂಬಳಕಾಯಿ. ಬಾರ ಇಲ್ಲಿ. ಸೆಟರೆ ನನ್ನನ್ನೇ ಸೆಟರೆ. ಇಲ್ಲ ಸೆಟರೆ ಬಂದೆ ಸರ್. ಎಲ್ಲಿ ಒಕ್ಕಳ ಬತ್ತಾಜಿ ನಿಂತ್ಕೊಳ್ಳೋ ದೂರ. ಆಯ್ತು ಸೆಟರೆ. ಹಾ ಕುಂಬಳಕಾಯಿ ಅಂದ್ಬಿಟ್ಟಲ್ಲ ನೀನು. ಹೌದು ಸೆಟರೆ. ಇದು ಯಾವ ಕುಂಬಳ? ಎಲ್ಲಿ ಬೆಳೆದೆ? ಆಯ್ತು ಸೆಟರೆ. ಹಾ ಹೇಳು. ಬೆಳೆದದು ನಾನಲ್ಲ, ಸಂತೆಲಿ ತರಲಿಲ್ಲ. ಓಹೋ ಹಂಗೆಲ್ಲ ಕಚ್ಚ ಬಂದಾನೆ ಹಂಗಾರೆ. ಬೆಳೆದದು ನಾನಲ್ಲ, ಸಂತೆಲಿ ತರಲಿಲ್ಲ. ರಾಜರು ಕೋಟಲ್ಲ ಕುಂಬಳಕಾಯಿ. ಬೆಳೆದದು ನಾನಲ್ಲ, ಸಂತೆಲಿ ತರಲಿಲ್ಲ. ಓ ಸರಿ ಬಂದೆ. ಬೆಳೆದರು ನಾನಲ್ಲ, ಸಂತೆಲಿ ತರಲಿಲ್ಲ. ರಾಜರು ಕೋಟದ ಕುಂಬಳಕಾಯಿ. ರಾಜರು ಕೋಟದ ಕುಂಬಳಕಾಯಿ. ಕಾಯಿಬೇಕೆ ಕುಂಬಳಕಾಯಿ. ಸೆಟರೆ ಹಾ ಸಂತೆಯಲ್ಲೂ ತರಲಿಲ್ಲ, ಅಲ್ಲೂ ಅಲ್ಲ, ಬೆಳೆದದು ನಾನಲ್ಲ, ಹಾ ರಾಜರು ಕೊಟ್ಟಂತ ಒಂದು ಕುಂಬಳಕಾಯಿ ಸೆಟರೆ. ಅಲ್ಲ ಹಾಗನ್ರಿ ಎಂತ ಕಾಲ ಬರ್ತೇನ್ರಿ. ಅರಮನೆಯಲ್ಲಿ ಎಲ್ಲಾರು ಕುಂಬಳಕಾಯಿ ಕೊಡ್ತಾರೇನ್ರಿ? ಪಾಪಿ ಮುಂಡೆ ಮಗ ಹೇಳ್ತಾವನಲ್ಲ. ಹಾ ಅದಾಗಿರ್ಲಿ. ಅರಮನೆಯಲ್ಲಿ ಕೊಟ್ರೇನು, ದೇವಸ್ಥಾನದಲ್ಲಿ ಕೊಟ್ರೆ ನನ್ಗೇನು. ಇದು ಯಾವ ಕುಂಬಳ? ಸಿಹಿ ಕುಂಬಳ, ಉದ್ದದ ಕುಂಬಳ, ಅಡ್ಡದ ಕುಂಬಳ, ಸಿಪ್ಪು ಊದ್ ಕುಂಬಳ, ಯಾವ ಕುಂಬಳ ಇದು? ತಿಳಿಸೇನು ಸರ್? ಬೇಗ ಹೇಳು. ಕೀಟ ಕುಂಬಳವಲ್ಲ, ಅದು ಅಲ್ಲ. ಕೀಟ ಕುಂಬಳವಲ್ಲ. ಕೀಟ ಕುಂಬಳವಲ್ಲ, ಊಟ ಕುಂಬಳವಲ್ಲ. ರಾಜರು ಕೊಟ್ಟಂತ ಭೂತ ಕುಂಬಳಕಾಯಿ. ಕೀಟ ಕುಂಬಳವಲ್ಲ, ಊಟ ಕುಂಬಳವಲ್ಲ. ಕೀಟ ಕುಂಬಳವಲ್ಲ, ಊಟ ಕುಂಬಳವಲ್ಲ. ರಾಜರು ಕೋಟದ ಭೂತ ಕುಂಬಳಕಾಯಿ. ರಾಜರು ಕೋಟದ ಭೂತ ಕುಂಬಳಕಾಯಿ. ಕಾಯಿಬೇಕೆ ಕುಂಬಳಕಾಯಿ. ಸೆಟರೆ ಇದು ಚಿಟ್ಟ ಕುಂಬಳವೂ ಅಲ್ಲ, ಅದು ಅಲ್ಲ. ಇದು ಪುಟ್ಟ ಕುಂಬಳವೂ ಅಲ್ಲ. ರಾಜರು ಕೊಟ್ಟಂತ ಒಂದು ಬೂದ ಕುಂಬಳಕಾಯಿ ಸೆಟರೆ. ಬೂದ್ಗುಂಬ ತಿನ್ಬಿಟ್ಟು ಬುಸ್ಕಳಕ್ಕೆ ಸೆಟರೆ. ಹಾಗಾದರೆ ಬೇಡವೆ? ಬೇಡ ಅಂತ ಹೇಳ್ತಾ ಇಲ್ವಾ? ಬೀದಿ ಯಾರಾದ್ರೂ ಮಾಡಿ ಹೊಡ್ದ ಕೇರಿ ಕೇರಿಯಲ್ಲಿ ಬೀದಿ ಬೀದಿಯಲ್ಲಿ ಕೇರಿ ಕೇರಿಯಲ್ಲಿ ಮಾರುತ್ತನ ಬಂದೆ ಕುಂಬಳಕಾಯಿ. ಮಾರುತ್ತನ ಬಂದೆ ಕುಂಬಳಕಾಯಿ. ಕಾಯಿಬೇಕೆ ಕುಂಬಳಕಾಯಿ. ಸೆಟರೆ ಕುಂಬಳಕಾಯಿ
ಕಾಯಿಬೇಕೇ ಕುಂಬಳಕಾಯಿ, ಕಾಯಿಬೇಕೇ ಕುಂಬಳಕಾಯಿ. ನೀನು ಒಳ್ಳೆ ಮಾತಿನಿಂದ ಹೇಳಿದ್ರೆ ಹೋಗಲ್ಲ ಅಂತ ಕಾಣಿಸ್ತದೆ. ನನಗೆ ಬೇಡ ಅಂತ ಹೇಳಿಲ್ವೇನೋ. ಇವತ್ತೆಲ್ಲ ಏನು ಬೂದ್ಕೊಂಡು ಬಂದಲ್ಲ, ಅದಾಗಿರಲಿ. ಇವತ್ತೇನು ಕ್ರಯ ಅಂತ ಹೇಳ್ಬಿಟ್ಟಲ್ಲ, ಇವತ್ತೆಲ್ಲ ಏನು ಮಹಾ. ಹಾಂ, ಎಷ್ಟಪ್ಪ? ಸಟರೆ, ಹಾಂ, ಬಡವನಾದಿಂದ ನಾನು 5 ರೂಪಾಯಿ ಕೊಡುವರಾಗಿ ಸಟರೆ. ಏನಂದೆ? 5 ರೂಪಾಯಿ. ಮೊದಲಂದೆ ಏನಂತಲ್ಲ? ಬಡವನಾದ. ಆಧಾರ್ ಕಾರ್ಡ್ ಮಾಡಿಸಿಲ್ವ ನೀನು? ತಿಳಿಯದು ಸಟರೆ. ಅಕ್ಕಿ ಪುಕ್ಷಟ ಕೊಡ್ತಾರಲ್ಲೋ ನಮ್ಮ ಸರ್ಕಾರ, ನಮ್ಮ ಮಹಾರಾಜರು. ತಿಳಿಯದು ಸಟರೆ. ಬೀದಿಲಿ ದೀಪಗಳು ನೋಡಿ ಹೆಂಗುತ್ತವೆ ನಮ್ಮ ಮಹಾರಾಜರು. ಆಯ್ತು ಸಟರ್. ಹಾಂ, ಗಂಧಾಯಿ ಕಟ್ಬೇಡಿ ಅಂತ ಹೇಳ್ಕೊಟ್ಟವ್ರೆ. ನಿನ್ಗೆ ಆಧಾರ್ ಕಾರ್ಡ್ ಇಲ್ವಾ? ಇಲ್ಲ ಸಟರ್. ಅಕ್ಕಿ ತಗೋತಾ ಇಲ್ವಾ? ಇಲ್ಲ ಸಟರ್. ನೀನು ಯಾಕೆ ಬದುಕಿದ್ದೆ ಬಂತೆ? ಆಯ್ತು ಸರ್. ಬಾ ಕಡೆ. ಕಣ ನೋಡ್ರಿ, ಕಳ್ಳ ಕಂಡಂಗೆ ಕಾಣಿಸ್ತಾವನೆ. ಹಾಂ, ಅರಮನೆಗೆ ಹೋಗಿದ್ದಂತೆ. ಹಾಂ, ಅದಾಗಿರ್ರಿ. ಕ್ರಯ ಏನು ಅಂತ ಹೇಳ್ಬಿಟ್ಟಲ್ಲ, ಇವತ್ತೆಲ್ಲ ಏನು ಮಹಾ ಹೇಳು ಸಟರೆ. ಹಾಂ, 5 ರೂಪಾಯಿ ಕೊಡುವರಾಗಿ ಸಟರೆ. 5 ರೂಪಾಯ? ನಿಮ್ಮ ಅಪ್ಪನ ಮನೆ ತಪ್ಪನ್ ಕೊಳ್ಳ. ಬರೋ ಕಡಿಕೆ, ಬರೋ ಕಡಿಕೆ, ನಡ್ಯಾ ಕಡಿಕೆ. 5 ರೂಪಾಯಿ ಕೊಳ್ಳಂತ ಕುಂಬಳಕಾಯಿ ಒಂದಕ್ಕೆ ಯಾಕಡೆ ಬಿಡ್ಡ ಸಟರೆ. ಹಾಗಾದರೆ 4 ರೂಪಾಯಿ ಕೊಡುವರಾಗಿ. 4 ರೂಪಾಯಿ ಕೊಟ್ಬಿಟ್ಟು ನಾನು ತಗೊಂಡೋಗ್ಬಿಟ್ರೆ ಮನೆಗೆ ನನ್ನ ಹೆಂಡತಿ ನಾಲ್ಗೆನ ಕುಯ್ದಾಕ್ಬಿಡ್ತಾಳೆ. ಸಟರೆ. ಹಾಗಾದರೆ 3 ರೂಪಾಯಿ ಕೊಡುವರಾಗಿ. 3 ರೂಪಾಯಿ ಕೊಟ್ಬಿಡ್ತಾನೆ, ನಾನು ಮೂಗೆ ಕುಯ್ದಾಕ್ಬಿಡ್ತಾಳೆ. ಸಟರೆ. ಹಾಗಾದರೆ ತಾವೇ ಕ್ರಯವನ್ನು ಮಾಡುವರಾಗಿ. ಮೊದಲೇ ಹೇಳಿಕೆಲ್ವೇನೋ? ಮೊದಲೇ ಹೇಳಿಕೆ ಪಾಪಿ ಮುಂಡೆ ಮಗನೆ. ಹಾಂ, ನಿನ್ನ ಅಲ್ಲೇ ಮುಗಿಸ್ಬಿಡ್ತಾ ಇದ್ದೆ. ಆಯ್ತು ಸಟರ್. ಹಾಂ, 3 ರಾಣಿ ಕೊಡ್ತೀನಿ, ಕೊಡ್ತಾರೆ ಹೋಗು. ಸಟರೆ. ಹಾಂ, ಪಕ್ಕದ ಬೀದಿಯಲ್ಲಿ 3 ಆಣೆ 11 ಕಾಸು ಅಂತ ಕೂಗುತ್ತಿರುವರು. ಅಯ್ಯೋ, ಅವನು ಯಾರು ಗೊತ್ತೇನೆ? ತಿಳಿಯದು ಸಟರೆ. ನಮ್ಮ ಬೀದಿಲಿ ಬಂದು ನಾಟಕ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರಾತ್ರಿ ಹೊತ್ತು ಹೇಳ್ಕೊಳ್ಳಿಲ್ಲ, ಬೆಳಿಗ್ಗೆ ಹೊತ್ತು ಹೇಳ್ಕೊಟ್ಟ. ಅವನು ನಮ್ಮ ಮಾದೇವ ಮೇಷ್ಟ್ರ ಮಗ. ಅವನಿಗಿಂತ ನಾ ಏನು ಕಮ್ಮಿ? 4 ಆಣೆ ಕೊಡ್ತೀನಿ, ಕೊಡ್ತಾರೆ ಹೋಗು. ಸಟರೆ. ಹಾಂ, ಪಕ್ಕದ ಬೀದಿಯಲ್ಲಿ 4 ಆಣೆ 11 ಕಾಸು ಅಂತ ಕೂಗ್ತಾ ಇದ್ದಾರೆ ಸಟರೆ. ಅಯ್ಯೋ, ಅವ್ನು ಯಾರು ಗೊತ್ತೇನೋ? ತಿಳಿಯದು ಸಟರೆ. ಹೋಲಿ ಹುಡುಗ, ಪಕ್ಕದ ಮನೆ ಪಾರ್ವತನ ಮಗಳನ್ನೇ ಹೇಳ್ಕೊಂಟದ. ಅವನಿಗಿಂತ ನಾ ಏನು ಕಮ್ಮಿ? 5 ಆಣೆ ಕೊಡ್ತೀನಿ, ಕೊಡ್ತಾರೆ ಹೋಗು. ಸಟರೆ. ಅದನ್ನೇ ಕೊಡುವರಾಗಿ. ಕೊಟ್ಬಿಟ್ಟ? ಆಯ್ತು ಸಟರೆ. ಆಗೋಯ್ತಾ? ಆಯ್ತು ಸಟರೆ. ತೂಕನೇ ನೋಡ್ಲಿವಲ್ಲೋ. ದೂರಲ್ಲೋ ಈ ಪಾಟಿ ಚುಂಗು ಅಂತೀಯಲ್ಲೋ. ಆಯ್ತು ಸಟರ್. ಏನಾಯ್ತು ಸಟ್ರಿ? ಆಯ್ತು ಸಟರ್. ಬರೀ ತಪ್ಪೆ ವಾಸನೆ ಹೊಡಿತಾವನೆ. ಓ, ತೂಕನೇ ಇಲ್ಲ. 3 ಆಣೆ ಕೊಟ್ಬಿಟ್ಟೆ. ತುಂಬಾ ತೂಕ ಇದೆ. ಗೋ ಏ ಸಟರೆ. ಸಟರೆ. ಓ ಸಟರೆ, ಏನಾಯ್ತು ಸಟರೆ? ಓ ಸಟರೆ, ಏನಾಯ್ತು ಸಟರೆ? ಏನಾಯ್ತು ಸಟರೆ? ಪಾಪಿ ಮುಂಡೆ ಮಗನೇ, ಇಂಥದ್ದು ಕುಂಬಳಕಾಯಿ ವ್ಯಾಪಾರ ಆಗೋದಲ್ದೆ ನನಗೆ ಏನಾಗಬೇಕು ಅಂತ ಹೇಳ್ತಿದ್ಯಾ? ಬರ ಕಡೆ, ನಡಿಯ ಕಡೆ. ಅಲ್ಲ ಕಣ್ರಿ, ಏನೋ ಬಡ ಬ್ರಾಹ್ಮಣ, ಏನೋ ಬಡವ ಅಂತ ನೋಡ್ಬಿಟ್ಟು ಕುಂಬಳಕಾಯಿ ತಗೊಳ್ಳೋಣ ಅಂತ ಹೇಳಿದ್ರೆ ಏನಾಗಿದೆ ಅಂತ ಕೇಳ್ತಾನಲ್ಲ, ಎಷ್ಟು ಕೊಬ್ಬಿರ್ಬೇಕು ಇವನಿಗೆ. ಬಾರ ಇಲ್ಲಿ. ಒಂದೇ ಸಟರೆ. ಬಾ ಅಂತ ಎಲ್ಲಿ ಬರ್ತಾ ಇದೆಯಾ? ನಾನು ನಿನಗೆ ನಾಣ್ಯ ಕೊಡಕ್ಕೆ ಹುಡುಕ್ತಾ ಇದ್ದೆ ಕಣ. ಆಯ್ತು ಸರ್. ಹಾಂ, ಓ ಬರ್ಲೆ. ಬರಲಿ. ಎಷ್ಟಾಯ್ತು? 1 ಸಟರೆ. ಹಾಂ, 2 ಸಟರೆ. 2 ಸಟರೆ. 3 ಸಟರೆ. ಸಟರೆ. ಸಟರೆ, ನ್ಯಾಯವಾ ಇದು? ಧರ್ಮನಾ? ಅಯ್ಯೋ ಪಾಪಿ ಮುಂಡೆ ಮಗನೇ, ಧರ್ಮರಾಯನ ಕೊನೆ ವಂಶ ನಮ್ದು. ಹಾಂ, 5 ಆಣಿಗೆ ಕ್ರಯವನ್ನು ಮಾಡಿ 3 ಆಣಿ ಕೊಟ್ಬಿಟ್ಟು 2 ಆಣಿ ಕೊಡದೆ ಹೋಯ್ತಾ, ಇದು ನ್ಯಾಯವೇ? ಓ ವಯಸ್ಸಾಯ್ತು ಕಣ, ವಯಸ್ಸಾಯ್ತು. ಮರು ಜಾಸ್ತಿ. ಆಯ್ತು ಸಟರ್. ಹಾಂ,
ನಾನು ಬಾಮೈದಿಂದ ಇಸ್ಕೊಬಿಡು. ಸಟರೆ ತಮ್ಮ ನಾಮಾಂಕಿತೆ ನನಗೆ ತಿಳಿಯೋದು, ನಿಮ್ಮ ಬಾಮೈದ ನಾಮಾಂಕಿತ ನನಗೇನು ಗೊತ್ತು ಸಟರೆ? ಪಾಪಿ ಮುಂಡೆ ಮಗನೇ, ಲೋ ನಮ್ಮ ಬೀದಿ ಜನಕ್ಕೆಲ್ಲ ಗೊತ್ತಲ್ಲ ನಾನು ಯಾರು ಅಂತ. ಏನಂತ ಹೆಸರು ಸರ್? ದಗೋಗೋ ಶೆಟ್ಟಿ ಅಂತ. ಹಾ, ಭಾಳ ಹೆಸರು ಚಂದ ಆಗೈತೆ, ದಗಾಕೋರ್ ಶೆಟ್ಟಿ. ಹೌದು. ನಿಮ್ಮ ಬಾಮೈದ ನಾಮಾಂಕಿತ? ಅಯ್ಯೋ, ಪ್ರಸಿದ್ಧಿ ಅವನು, ನಮ್ಮ ಸುಣ್ಣದಕೆರೆಗೆ ಪ್ರಸಿದ್ಧಿ, ನುಂಗಪ್ಪ ಶೆಟ್ಟಿ ಅಂತ. ಓಹೋ, ಏನ್ ಸೆಟರೆ ಆ ಥರ ಹೆಸರು? ನುಂಗಪ್ಪ ಸೆಟರೆ. ಹೌದು. ವಾಯ್ಸ್ ಕೊಡು ಅಂತ ಹೇಳಂಗ, ವಾಯ್ಸ್ ನುಂಗಪ್ಪ ಸೆಟರೆ. ಹೌದು. ಸೆಟರೆ ಹಾ, ಅವರು ಸಿಗದ ಪಕ್ಷದಲ್ಲಿ ಅವ್ರಿಗೆ ಸ್ಥಳ ಯಾವುದು ಸೆಟರೆ? ಏನ್ರಿ ಕಾಲ ಬಂದ್ಬಿಡ್ತು. ಅಲ್ಲಾಗಂಡ್ರಿ ಇವ್ನಿಗೆ 5 ಹಣ್ಣಿಗೆ ವ್ಯಾಪಾರ ಮಾಡ್ಬಿಟ್ಟು ಇಡೀ ನಮ್ಮ ವಂಶ ಎಲ್ಲ ಕೇಳ್ತಾನಲ್ರಿ ಇವನು. ಏನ ಅವ್ರ ಇರೋ ಸ್ಥಳ ಯಾವುದು ಸೆಟರೆ? ಬಾಯಿಲಿ ಬಾಗುರಿ. ನಾನು ಕೈ ಹೋದ ಕಡೆ ನಿನ್ ಕಣ್ಣು ಹೋಗ್ಲಿ. ಪರಮಾತ್ಮ, ಇವ್ರು ಕರಗಳು ಹೋದಂತ ಕೈಯಲ್ಲಿ ನನ್ನ ನೇತ್ರವು ಹೋಗಬೇಕಂತೆ. ಯೋ ಪಾಪಿ ಮುಂಡೆ ಮಗನೇ, ನಿನ್ನ ನೇತ್ರ ಎಲ್ಲಿ ಕಳ್ಸ್ಕೊಂಡೆ? ಕಣ್ಣನ್ ದೃಷ್ಟಿ ಬಿಡು ಒಂದೆ. ನೇತ್ರಂತೆ ಆಯ್ತು ಸೆಟರೆ. ದಾನ ಮಾಡ್ತಾ ಇದ್ದೆ ಕಣ್ಣ, ಇಂಥ ಕಣ್ಣು ಕೆಂಪು ಕೂತವೆ. ಯಾವನ್ ತಗತ ನಿನ್ ಕಣ್ಣ? ದಾನ ಮಾಡ್ತಾನಂತೆ. ದಾನನ ಹಾಸ್ಪಿಟಲ್ ತಗೋಬೇಕಲ್ಲ ಅವ್ನು ದಾನ ಮಾಡಿದ್ರೆ. ಯಾರ ಕಡೆ ಬಂದೆ ಸೆಟರ್. ನೋಡಲಿ. ಆಯ್ತು ಸೆಟರ್. ಹಿಂಗ ಎದುರುಗಡೆ ಹೋಗು. ಆಯ್ತು ಸೆಟರ್. ಕಾಂಪೌಂಡ್ ಸಿಗ್ತದೆ. ಆಯ್ತು ಸೆಟರ್. ಮರ ಸುತ್ತು. ಆಯ್ತು ಸೆಟರ್. ಜಾಗ ಹೊಡಿ. ಆಯ್ತು ಸೆಟರ್. ಆಯ್ತು ಸೆಟರ್. ಸೆಟರೆ ಹೋಗುವಿರಾ? ಸೆಟರೆ ಅವರು ತಿಳಿಯದ ಪಕ್ಷದಲ್ಲಿ, ಅವರು ತಿಳಿಯದ ಪಕ್ಷದಲ್ಲಿ, ಸೆಟರೆ ಅವರು ಸಿಗದ ಪಕ್ಷದಲ್ಲಿ, ಸಿಗದೇ ಪಕ್ಷದಲ್ಲ ಮತ್ತೆ ಅದು ಏನು ಹೇಳ್ಕೊಟ್ಟಿದ್ರಿ? ಈ ಪಾರ್ಟಿಗೆ ಹೋಳಿಕತ್ತನಲ್ರಿ ಮಗ. ನನ್ನ ಬ್ಯಾಂಕ್ ಅದ್ರ ಬಾ. ಸೆಟರೆ ತಮಗೆ ಬ್ಯಾಂಕು ಸಹ ಇರುವುದೇ? ಇಲ್ಲ, ಬೇವರ್ಸಿ ಬಡ್ಡಿ ಮಕ್ಕಳು ನಾವು. ಅಲ್ಲ ಕಣ ಪಾರ್ಟಿ ಮುಂಡೆ ಮಗನೇ, ಹಾಲ್ ಕರೆ ನೀನೇ 3 ಬ್ಯಾಂಕಿಗೆ ಆಗಿದ್ಯಾ. ಇನ್ನು ನಾವು ಕೋಟ್ಯಾಧೀಶರು, ನಾವು ಬ್ಯಾಂಕ್ ಇಡೋದು ಬೇಡವೇನು? ಸೆಟರೆ ಆ ಬ್ಯಾಂಕಿನ ನಾಮಾಂಕಿತವೇನು? ಹಂಗಂತ ಮೊದಲೇ ಬಗಳುವೆ ಪಚಿತಿ ಬ್ಯಾಂಕು ಅಂತ. ಸೆಟರೆ ಏನು ಆ ರೀತಿ ಹೆಸರು? ಏನು ಹೇಳ್ತೀಯ? ಕೊರೋನಾ ಬಂದ್ಬಿಡ್ತು ಬೀರ್. ಏನು ಜನ ಆಸ್ಪತ್ರೆಗೆ ದುಡ್ಡಿಲ್ಲ. ಸಟ್ರೆ ನೀವೇ ಬರಬೇಕು, ನೀವೇ ದುಡ್ಡು ಕೊಡಬೇಕು ಅಂದರು. ಇಲ್ಲಿ ನೋಡೋ ಪಾಪಿ ಮುಂಡೆ ಮಗನೇ, ಹಂಗೆ ಹೇಳಿದ್ರು. ಏನು ಮಾಡ್ತೀಯಾ? ನಾನು ನಮ್ಮ ಬಾಮೈದ ಸೇರಿ ನಮ್ಮ ರಾಜ್ಯದ ಜನನ ಉದ್ಧಾರ ಮಾಡಬೇಕು ಅಂತ ಹೇಳಿ ಸಾಲ ಕೊಡ್ತೀವಿ ಅಂತ ಬೋರ್ಡ್ ಹಾಕಿ. ಆಯ್ತು ಸೆಟರೆ. ಏನು ಕೇಳಿದೆ ನಮ್ಮ ಜನ? ಪಾಪ ತುಂಬ ಕಮ್ಮಿ ಬಡ್ಡಿ. ಎಷ್ಟು ಸೆಟರೆ? ಬೇಗ ಬೇಕು ಅಂದ್ರೆ 30, ನಿಧಾನ ಇಸ್ಕೊಂಡ್ರೆ 20, 100ಕ್ಕೆ. ಆಯ್ತು ಸೆಟರೆ. ಆಯ್ತು ಸೆಟರೆ. ಏನು ಮಾಡ್ತೀಯ ಪಾಪ? ರಾತ್ರಿ ಎಲ್ಲ ಕ್ಯೂ ನಿಂತ್ಬಿಟ್ಟಿದ್ರು. ಬೆಳಗ್ಗೆ ನಾನು ಬರೋಣ ಅಂತ ನೋಡಿದ್ರೆ ಹೆಂಗಸು ಮಕ್ಕಳೆಲ್ಲ ಲೈನ್ ಕ್ಯೂ ನಿಂತ್ಕೊಂಡ್ಬಿಟ್ಟು. ಹೋದ್ರೆ ನಾ ಮುಂದು ಎಲ್ಲ ಅಲ್ಲೇ ಒಬ್ಬರಾದ್ಮೇಲೆ ಒಬ್ರು ತುಳ್ಕೊಂಡು ಸ್ವಲ್ಪ ಪಚಿತಿ ಮಾಡಕ್ಕೆ. ಆಯ್ತು ಸರ್. ಅದಕ್ಕೆ ಪಚಿತಿ ಬ್ಯಾಂಕು ಅಂತ ಹೆಸರು. ಆಯ್ತು ಸೆಟರ್. ಸೆಟರೆ ಹೋಗುವೀರಾ? ಇವ್ರ ಅಪ್ಪ ಅವ್ರ ಬುದ್ಧಿ ಹೇಳ್ಕೊಟ್ಟವ್ರಿ. ದೊಡ್ಡವರು ಚಿಕ್ಕವರು ಅಂತ ಬೆಲೆ ಬೇಡವೇನ್ರಿ ಮೇಸೆ? ಯಾವ ಸ್ಕೂಲಿಗೆ ಓದುದು ನೀನು? ಸೆಟರೆ ಹೋಗುವೀರಾ? ಈ ಬಾಲೆ ಕಳಿಸ್ತಾ ಇದ್ದಿಲ್ಲ ಮುಂಡೆ ಮಗನೇ. ನನಗಿನ್ನೂ 20-30 ವರ್ಷ ಬದುಕವ ಅನ್ಕೈದ್ದೀನಿ. ಹೋಗುವೀರಾ ಅಂತಾನಲ್ರಿ ಇವನು. ಸೆಟರೆ ಹೋಗಿ ಬರುವೀರಾ? ದೊಡ್ಡವ್ರು ಬೆಲೆ ಕೊಡು. ಆಯ್ತು ಸೆಟರ್. ಉದ್ಧಾರ ಆಯ್ತು. ಆಯ್ತು ಸೆಟರ್. ಏನಾಯ್ತು ಅಂತ ಹೆಂಗೆ ಪಂಚಲುಂಗಿ ಯಾಕಂದ್ರೆ ಕೂತಿದ್ಯಾ? ಆಯ್ತು ಸೆಟರ್. ಏನಾಯ್ತು ಹೇಳೋಣ? ಬೇಕೋ ಬೇಡವಾ? ಸೆಟರೆ ನಾನು ಬಾಮೈದಿಂದ ಹೋಗು, ಸರಿಯಾಗಿ ಕೊಟ್ಕೊ. ಆಯ್ತು ಸೆಟರ್. ಬರಲ್ಲ ಸೆಟರೆ ಹೋಗುವೀರಾ? ತಿರ್ಗಾ ಹಂಗೆ ಐತೆ. ಬರ ಈ ಕಡೆ ಬರ. ಅಲ್ಲಿ ಕರೆಂಟ್ ಐತೆ. ಆಮೇಲೆ ಹೋಗಿ ಬಿದ್ದು ಬಿಟ್ಟು ಆಮೇಲೆ ನಾಳೆ ಹೆಚ್ಚು ಕಮ್ಮಿ ಯಾರು ಅಂದಾನ ಬೇರೆ ಐತೆ. ಅಲ್ಲ ಕಣ್ರಿ, ದೊಡ್ಡವ್ರು ಚಿಕ್ಕವರು ಒಂದು ಬೆಲೆ ಬೇಡವೇನ್ರಿ? ಸೆಟರೆ ಹೋಗುವೀರಾ? ಹೋಗಿ ಬರುವೀರಾ? ಸೆಟರೆ ಹೋಗಿ ಬರುವೀರಾ? ಅದಕ್ಕೆ ನಿಮ್ಮ ಅಪ್ಪ ನಿಮ್ಮ ಬುದ್ಧಿ ಅದಕ್ಕೆ ಸೋಲೊಳಗೆ ಬಿಟ್ರು ನೀವನ್ನ. ನನ್ನ ಮಗನ ಓದಿದ್ರೆ ದೊಡ್ಡವ್ರು ಸಿಕ್ಕಂತ ಬೆಲೆ ಕೊಟ್ಟಿದ್ರೆ ಯಾವುದೋ ಸ್ಕೂಲ್ ಹೋಗುವೆ, ಇಲ್ಲ ಯಾವುದೋ ಕಾಲೇಜ್ ಹೋಗುವೆ. ಸೆಟರೆ ಹೋಗಿ ಬರುವೀರಾ? ಇದು ಒಳ್ಳೆ ಬುದ್ಧಿ. ಇನ್ನು 2 ಆಣೆ ಬರಲಿ. ವಯಸ್ಸಾಯ್ತು. ಸೆಟರೆ ಹೋಗಿ ಬರುವೀರಾ? ಕುಂಬಳಕಾಯಿ ಬರ.
ಸೆಟರೆ ಹೋಗಿ ಬರುವೀರಾ? ಸೆಟರೆ ಹೋಗಿ ಬರುವೀರಾ? ಸೆಟರೆ ಹೋಗಿ ಬರುವೀರಾ? ನೀವಿನ್ನೂ ಕುಂಬಳಕಾಯಿ ತರುವೀರಾ? ಆಯ್ತು ಸೆಟರೆ. ಸ್ವಾಮಿ ನುಂಗಪ್ಪ ಸೆಟರೆ. ತಲೆ ಗೇಟ್ ಬಿದ್ದು ಹೆಂಗ್ ಬೀಳ್ತದೆ ಗೊತ್ತಿಲ್ಲ. ತಲೆ ಗೇಟ್ ಬೀಳ್ತದೆ. ಹಂಗೆ ಮನಿ ಕಳ, ಹಂಗೆ ಮನಿ ಕಳ, ಹಂಗೆ ನುಂಗಪ್ಪ ಸೆಟರೆ, ನುಂಗಪ್ಪ ಸೆಟರೆ, ನುಂಗಪ್ಪ ಸೆಟರೆ, ನುಂಗಪ್ಪ ಸೆಟರೆ, ನುಂಗಪ್ಪ ಸೆಟರೆ, ನುಂಗಪ್ಪ ಸೆಟರೆ. ಸ್ವಾಮಿ ನುಂಗಪ್ಪ ಸೆಟರೆ, ಸ್ವಾಮಿ ನುಂಗಪ್ಪ ಸೆಟರೆ, ಸ್ವಾಮಿ ನುಂಗಪ್ಪ ಸೆಟರೆ. ಯಾವನೇ ಅವನು? ಸ್ವಾಮಿ ನುಂಗಪ್ಪ ಸೆಟರೆ. ಬೆಳಕರಿಯಂಗಿಲ್ಲ, ರಾತ್ರಿ ಆಗಂಗಿಲ್ಲ. ನೊಂಗಪ್ಪ ನೊಂಗಪ್ಪ. ಏನ್ ಇವ್ರ ಅಪ್ಪನ ಮನೆ ಹಚ್ಚಿ ನುಂಗಿಲ್ಲ, ಅವ್ರ ತಾತನ ಮನೆ ಹಚ್ಚಿ ನುಂಗಿಲ್ಲ. ಏ ಹೋಗ ಆ ಕಡೆ. ಸೆಟರೆ, ನುಂಗಪ್ಪ ಸೆಟರೆ, ನಿಮ್ಮ ಭಾವನವರು ಮನೆ ಕಾಯೋಲ್ಲ. ಬೆಳೆ ಬೆಳಗ್ಗೆನೆ ಒಂಟಿ ಬ್ರಾಹ್ಮಣನ ದರ್ಶನ. ಸೆಟರೆ ಕೆಲಸ ಆದಂಗೆ. ಸೆಟರೆ, ನಿಮ್ಮ ಭಾವನವರು ಹೋಗ್ಬಿಟ್ಟಲ್ಲ ಬಾಬಾ. ಕಟ್ಟೆ ಸಂಜೆಗ ಕುಂಬಳಕಾಯಿ ತಗೊಂಬಂತಾನೆ ನೇತಾನೆ ಹೇಳಿದಲ್ಲ ಬಾವಾ. ನೀನ್ ಅತ್ತಿ ಅಲ್ಲ, ನನ್ ಪಾಲ್ ಮಾಡ್ಬಿಟ್ಟಲ್ಲ ಬಾವಾ. ಬಾವಾ, ಅಯ್ಯೋ ಬಾವಾ, ಬಾವಾ. ಸೆಟರೆ, ನಿಮ್ಮ ಭಾವನವರು ಇದ್ದಾರೆ. ಏನಪ್ಪ? ನಿಮ್ಮ ಭಾವನವರು ಇದ್ದಾರೆ. ನಮ್ ಬಾವ ಚೆನ್ನಾಗವನ? ಹೌದು ಸೆಟರೆ. ಅದನ್ನ ಹೇಳಕ್ ಇಲ್ಲಿ ಗಂಟ ಬಂದ. ಸೆಟರೆ, ನಿಮ್ಮ ಭಾವನವರು ಒಂದು ಕುಂಬಳಕಾಯಿದ 5 ಆಣಿಗೆ ಕ್ರಯವನ್ನು ಮಾಡಿ 3 ಆಣಿ ಕೊಟ್ಟು 2 ಆಣಿ ನಿಮ್ತಾ ಕಳಿಸಿದ್ದಾರೆ. ಏನಪ್ಪ? 5 ಆಣಿಗೆ ಕ್ರಯವನ್ನು ಮಾಡಿ 3 ಆಣಿ ಕೊಟ್ಟು 2 ಆಣಿ ನಿಮ್ತಾ ಕಳಿಸಿದ್ದಾರೆ. ನಮ್ ಬಾವ ಅವರು ನಿಂತ 5 ಆಣಿಗೆ ಕುಂಬಳಕಾಯಿ ಖರೀದಿ ಮಾಡಿ. ಹೌದು ಸೆಟರೆ. 3 ಆಣಿ ಕೊಟ್ಬಿಟ್ಟಿ 2 ಆಣಿಗೆ ನಿಮ್ತಾ ಕಳಿಸಿದ್ದಾರೆ ಸೆಟರೆ. ಯಾಕೆ 2 ಆಣಿ ಇರ್ಲಿ ಬಂತ ಅಂತ ಅವರೆಲ್ಲ ಉಂಡುಂಡೆ ವ್ಯಾಪಾರ ಮಾಡ್ತಿದ್ರಂತೆ ಸೆಟರೆ. ನಾವೇನೇ ಹಂಗಾರೆ? ನನಗೆ ತಿಳಿಯೋದು ಸೆಟರೆ. ನಮ್ದೆಲ್ಲ ಚೆಕ್ ಚೆಕ್ ವ್ಯಾಪಾರ. ಆಯ್ತು ಸೆಟರೆ, ಆಯ್ತು ಸೆಟರೆ. ನಮ್ ಭಾವನವರು ನಿನ್ನ ಹತ್ರ ಕುಂಬಳಕಾಯಿ ಖರೀದಿ ಮಾಡೋರು ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಸೆಟರೆ, ನಿಮ್ಮ ಭಾವನವರು ಕೊಟ್ಟಂತ 3 ಆಣಿ ಇಲ್ಲೇ ಇರುವುದು ಸೆಟರೆ. ಕೊಡೆಯ ಅಲ್ಲಿ ಫಸ್ಟು. ಚುಂಗೋ ಅಂತೆಲ್ಲೋ ಸ್ನಾನ ಮಾಡಿ ಎಷ್ಟು ದಿನ ಆಯ್ತು? ಯಾವಾಗ್ಲೂ ಡಬಲ್ ರೋಡ್ ದೊಡ್ಡ ಮೋರಿ ಹತ್ರ ತಿರ್ಗಾಡ್ತಿರ್ತೀಯ. ಸೆಟರೆ ಆಗಲ್ವೇನೆಯ? ಸೆಟರೆ 6-7 ತಿಂಗಳಾಗಿರೋ ಸೆಟರೆ. 6-7 ತಿಂಗಳಾಯ್ತಾ? ಹೌದು ಸೆಟರೆ. ನೋಡಿ ಮಾಸ್ಟ್ರೆ, 6-7 ತಿಂಗಳಾಯ್ತಂತೆ ಸ್ನಾನ ಮಾಡಿ. ಬೈಲೆ ಸೆಟರೆ, ಕೊಡಿ. ನಿಮ್ಮ ಭಾವನವರು ಕೊಟ್ಟಂತ 3 ಆಣಿ ಇಲ್ಲೇ ಇರುವುದು. ಆ 2023 ಇನ್ನ ಭಾವನೇನೆ. 2025 ಲಾಕ್ಡೌನ್ ಅಲ್ಲಿ ಎಲ್ಲ ಟಚ್ ಹೊಡೆದು ಮಾಡ್ಬಿಟ್ಟವನಿ. ಇದು ನಮ್ಮ ಭಾವಂದೇನೆ. ಹಾ, ನಾ ಎಷ್ಟು ಕೊಡ್ಬೇಕೀಗ? ಸೆಟರೆ 2 ಆಣಿ ಸೆಟರೆ. ನಮ್ಮ ಬಾಣವ್ರು ಎಷ್ಟು ಕೊಟ್ರು? 3 ಆಣಿ ಸೆಟರೆ. ನಾ 2 ಆಣಿ ಕೊಡ್ಬೇಕು. ಆಯ್ತು ಸೆಟರೆ. ಹೊಂಟೋಗ್ಬಿಡ್ಬೇಕು.
ಸೆಟರೆ ನಾ ಎಷ್ಟು ಕೊಡ್ಬೇಕು? 2 ಆಣಿ ಸೆಟರೆ. 2 ಆಣಿ ಕೊಟ್ರು ಹೊಂಟ ಬಿಡ್ಬೇಕು. ಆಯ್ತು ಸೆಟರೆ. ನನಗೆ ಏನಾರ ಕೋಪ ಬಂದ್ರೆ ನನ್ನ ಕೈ ನಾನೇ ಕಚ್ಕೊಂಡ್ಬಿಡ್ತೀನಿ. ಆಯ್ತು ಸೆಟರೆ. ಬೈಲೆ ಬಗ್ಗು. 3 1 ಎಷ್ಟು? 4 ಸೆಟರೆ. 4 1 5 ಸೆಟರೆ. ಸರಿ ಬರ್ತೀನಿ ಹೋಗು. ಸೆಟರೆ ನ್ಯಾಯವೇ ಧರ್ಮವೇ? ನನ್ನಲ್ಲಿದ್ದಂತ 3 ಆಣಿ ತೆಗೆದುಕೊಂಡು ಹೋಗಿ 2 ಆಣಿ ಕೊಟ್ಬಿಟ್ಟು ಇದು 1 ಆಣಿ ತೆಗೆದುಕೊಂಡು ಇದು ನ್ಯಾಯವೇ? ಇದು ಧರ್ಮವೇ? ಬರ ಇಲ್ಲಿ ಕೊಡೆ ಇಲ್ಲಿ. 4 1 ಎಷ್ಟು? 5 ಸೆಟರೆ. 1 4 5 ಸೆಟರೆ. 3 2 5 ಸೆಟರೆ. 2 3 5 ಸೆಟರೆ. 5 5 5 ಎಲ್ಲದಕ್ಕೂ 5 5 ಅಂತ ಇದ್ಕೋದಾಗಲ್ವಾ? ಬೈಲೆ ನಾ ಎಷ್ಟು ಕೊಡ್ಬೇಕು? 2 ಆಣಿ ಸೆಟರೆ. 2 ಆಣಿ ಕೊಟ್ರು ಹೊಂಟ ಬಿಡ್ಬೇಕು. ಆಯ್ತು ಸೆಟರೆ. ನಂಗೇನಾರ ಕೋಪ ಬಂದ್ರೆ ಆಯ್ತು ಸೆಟರೆ. ನನ್ನ ಕೈ ನಾನೇ ಕಚ್ಕೊಂಡ್ಬಿಡ್ತೀನಿ. ಆಯ್ತು ಸೆಟರೆ. ಬೈಲೆ ಮಗು. ನೀ ಬಗ್ಬೇಡ. 3 1 4 ಸೆಟರೆ. 4 1 5 ಸೆಟರೆ. ಸರಿ ನಾ ಬರ್ತೀನಿ. ಸೆಟ್ರೆ ಸೆಟರೆ 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 ನನ್ನನ್ನು ಮೋಸಗೊಳಿಸಬೇಡಿ ಸೆಟರೆ, ನನ್ನನ್ನು ಮೋಸಗೊಳಿಸಿ. ಡೈಲಾಗ್ ಎಲ್ಲ ನ್ಯಾಯವೇ ಇದು ನಿನಗೆ ಧರ್ಮವೇ? ಪರಮಾತ್ಮ ಕಾಗವಾಗಲ ಕಲಿಪೂತ ಇದರಲ್ಲೂ ಮೋಸ ಹೋಯಿತಲ್ಲ ಪರಮಾತ್ಮ. ಕಾಗವಾಗಲ ಕಲಿಪೂತ ಪರಮಾತ್ಮ ರವಿನಂದನ ಕಾವ್ಯವಾಗನ ಕಲಿಪುರುಷ ಇದರಲ್ಲೂ ನನಗೆ ಮೋಸ ಹೋಯಿತಲ್ಲ ಪರಮಾತ್ಮ. ತಂದೆ
ಕಾಪಾಡಯ ಅರನೇ ಕಾಪಾಡಯ ಭಕ್ತಿಯಂತೆ ಪೂಜೆಯಂತೆ ಒಂದು ಹರಿಯನ ಭಕ್ತಿಯಂತೆ ಪೂಜೆಯಂತೆ ಒಂದು ತಿಳಿಯದ ನಾದವಂತೆ ಬೇಗವಂತೆ ಒಂದು ಕಾಣಿನ ಪಾಪವಂತೆ ಪುಣ್ಯವಂತೆ ಒಂದು ಕಾಣಿನ ಅರನೇ ಸನ್ಮಯೇಶ ಕಾಯ ಚಂದ್ರ ಕಾವ್ಯವಾನ ನೀನೇ ದೇವಾ ಕಷ್ಟವನ್ನು ತಾಳಲಾರೆ ಕಾಪಾಡಯ ಅರನೇ ಕಾಪಾಡಯ ಶುದ್ಧನಾಗಿ ಪೂಜೆಗೈದೆ ಒಲಿಯುವಂತೆ ನೀನು ಶುದ್ಧನಾಗಿ ಪೂಜೆಗೈದೆ ಒಲಿಯುವಂತೆ ನೀನು ಶುದ್ಧವೋ ಅಶುದ್ಧವೋ ನಾ ಕಾಣ ದೇವನೇ ಶುದ್ಧವೋ ಅಶುದ್ಧವೋ ನಾ ಕಾಣ ದೇವನೇ ನಾದವಂತೆ ಬೇಗವಂತೆ ಒಂದು ತಿಳಿಯದ ನಾದವಂತೆ ಬೇಗವಂತೆ ಒಂದು ತಿಳಿಯದ ಬೆಂದ ಜೀವನವನ್ನು ಕೂಡಿ ಒಂದು ನೋಡೆಯ ಬೆಂದ ಜೀವನವನ್ನು ನೋಡಿ ಒಂದು ನೋಡೆಯ ಕಡಲೆ ಸನಿಮಯೇಶ ಕಾಯ ತಂದೆ ಭಾಗ್ಯವಾನ ನೀನೇ ದೇವಾ ಕಷ್ಟವನ್ನು ತಾಳಲಾರೆ ಕಾಪಾಡಯ ಅರನೇ ಕಾಪಾಡಯ ಏಕಚಕ್ರದಿ ನಂಬಿದವರವ ಸಾಕು ಚಲಿದರು ಎನ್ನಪ್ಪ ಏಕಚಿತ್ತದಿ ನಂಬಿದವರವ ಸಾಕು ಚಲಿದರು ಎನ್ನಪ್ಪ ಲೋಕವನಾಡುವ ನೀಯನಗಿದ್ದರೆ ಭಿಕ್ಷಯ ತೋರೋ ಎನ್ನಪ್ಪ ಲೋಕವನಾಡುವ ನೀಯನಗಿದ್ದರೆ ಭಿಕ್ಷಯ ತೋರೋ ಎನ್ನಪ್ಪ ಭಿಕ್ಷಯ ತೋರೋ ನಮ್ಮಪ್ಪ ಭಿಕ್ಷಯ ತೋರೋ ಎನ್ನಪ್ಪ ತಂದೆ ಸನಿಮಯೇಶ ಕಾಯ ತಂದೆ ಭಾಗ್ಯವಾನ ನೀನೇ ದೇವಾ ಕಷ್ಟವನ್ನು ತಾಳಲಾರೆ ಕಾಪಾಡಯ ಅರನೇ ಕಾಪಾಡಯ ಪರಮಾತ್ಮ ರವಿರದ್ದನ ಕಾವ್ಯವಾಹನ ಕಲಿಪುರುಷ ಇದರಲ್ಲೂ ನನಗೆ ಮೋಸ ಹೋಯಿತಲ್ಲ ಪರಮಾತ್ಮ ತಾಯಿ ತಂದಿರ ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರ ಬಡವನಾದ ನನ್ನನ್ನು ನೋಡಿ ಕೊಂಚ ಧನ ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುವೆನು ಭಿಕ್ಷಾ ದೇಯಿ ಭಿಕ್ಷಾ ದೇಯಿ ಭಿಕ್ಷಾ ದೇಯಿ ಆಗಲ್ಲ ಕಾಲು ಆಗ ಕರೆಂಟ್ ಐತೆ ಆಯ್ತಾಯ್ತು ಬಿಡ್ರಪ್ಪ ಅಲ್ಲೇ ಭವತಿ ಭಿಕ್ಷಾ
भवति भिक्षान्देहि माता पिता भवति भिक्षान्देहि ಉಣ್ಣಲು ಅನ್ನವಿಲ್ಲ ಒಲಿಯಲು ಬದುಕಿಲ್ಲ ಉಣ್ಣಲು ಅನ್ನವಿಲ್ಲ ಒಲಿಯಲು ಬದುಕಿಲ್ಲ ಮನಗಲು ಮನೆಯೇ ಗತಿಯೇ ಇಲ್ಲ ಮನಗಲು ಮನೆಯೇ ಗತಿಯೇ ಇಲ್ಲ ಭವತಿ ಭಿಕ್ಷಾಂದೇಹಿ माता पिता भवति भिक्षांदेहि शिव 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 भिक्षा शिवन कोरण्य भिक्षा शिव 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 भिक्षा शिवन कोरण्य भिक्षा बಡವನ ನೋಡಿ ದಾನವ ಮಾಡಿ ಬಡವನ ನೋಡಿ ದಾನವ ಮಾಡಿ ಭವತಿ ಭಿಕ್ಷಾಂದೇಹಿ ಮಾತಾ ಪಿತಾ ಭವತಿ ಭಿಕ್ಷಾಂದೇಹಿ ಶಿವ 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 ಭಿಕ್ಷಾ ಶಿವನ ಗೋರಣ್ಯ ಭಿಕ್ಷಾ ಶಿವ 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 ಭಿಕ್ಷಾ ಶಿವನ ಗೋರಣ್ಯ ಭಿಕ್ಷಾ ಬಡವನ ನೋಡಿ ದಾನವ ಮಾಡಿ ಕರವಡಿ ಬೇಡುವೆ ದಾನವ ಮಾಡಿ ಭವತಿ ಭಿಕ್ಷಾಂದೇಹಿ ಮಾತಾ ಪಿತಾ ಭವತಿ ಭಿಕ್ಷಾಂದೇಹಿ ಉಣ್ಣಲು ಅನ್ನವಿಲ್ಲ ಒಲಿಯಲು ಬದುಕಿಲ್ಲ ಉಣ್ಣಲು ಅನ್ನವಿಲ್ಲ ಒಲಿಯಲು ಬದುಕಿಲ್ಲ ಮನಗಲು ಮನೆಯೇ ಗತಿಯೇ ಇಲ್ಲ ಮನಗಲು ಮನೆಯೇ ಗತಿಯೇ ಇಲ್ಲ ಭವತಿ ಭಿಕ್ಷಾಂದೇಹಿ ಮಾತಾ ಪಿತಾ ಭವತಿ ಭಿಕ್ಷಾಂದೇಹಿ ಪರಮಾತ್ಮ ರವಿನಂದನ ಕಾಗವಾಹನ ಕಲಿಪುರುಷ ಈ ಸಭಿಕರ ಕೊಟ್ಟಂತ ಹಣವನ್ನು ತೆಗೆದುಕೊಂಡು ಹೋಗಿ ನನ್ನ ಮಡದಿ ಮಕ್ಕಳಿಗೆ ಒಂದು ಪಾವು ಗಂಜಿನಾದ್ರೂ ಕಾಯಿಸಿ ಬಿಡೋಣ ಪರಮಾತ್ಮ. ಪಾವನ ಗುಣ ರಾಮ ಹರೇ ಪರಮದಯ ನಿನಗೆ ಹರೇ ರಾಮ ಪರಮದಯ ನಿನಗೆ ಹರೇ ರಾಮ ಪಾವನ ಗುಣ ರಾಮ ಹರೇ. ಏನಾಶ್ಚರ್ಯ, ಈ ಬ್ರಾಹ್ಮಣೋತ್ತಮರನ್ನು ಎಲ್ಲಿಯೂ ನೋಡಿದಂತೆ ಭಾಸವಾಗುತ್ತಿರುವುದು. ಇರಲಿ, ಸಮೀಪಕ್ಕೆ ಹೋಗಿ ವಿಚಾರಿಸಿ ನೋಡುವೆನು. ಅಯ್ಯ ಬ್ರಾಹ್ಮಣೋತ್ತಮರೇ, ತಾವು ನಮ್ಮ ರಾಜಸ್ಥಾನಕ್ಕೆ ಬಂದಿದ್ದವರಲ್ಲವೇ? ಹೌದು ಮಹಾಪ್ರಭು. ಹಾಗಾದರೆ ನಮ್ಮ ಪ್ರಭುಗಳು ಕೊಟ್ಟಂತ ಐಶ್ವರ್ಯವನ್ನು ಏನು ಮಾಡಿದಿರಿ? ಮಹಾಪ್ರಭು, ನಿಮ್ಮ ಪ್ರಭುಗಳು ಕೊಟ್ಟಂತ ಪುಷ್ಪಾಂಡ ಫಲವನ್ನು ಮಾರಿಬಿಟ್ಟೆ ಪ್ರಭು. ಎಷ್ಟು ಲಕ್ಷಕ್ಕೆ ವಿಕ್ರಯಿಸಿದಿರಿ? ಪ್ರಭು, ಭಿಕ್ಷಕನಾದ ನಾನು ಲಕ್ಷಕ್ಕೆ ಯೋಗ್ಯನೇ, ಕೇವಲ 2 ಆಣೆಗೆ ವಿಕ್ರಯಿಸಿಬಿಟ್ಟೆ. ಛೇ, ಇದು ನಿಮ್ಮ ಹಣೆ ಬರವೇ ಸರಿ. ನನ್ನ ಸಂಗಡ ರಾಜಸ್ಥಾನಕ್ಕೆ ಬರುವರಾಗಿ. ತಮ್ಮ ಇಷ್ಟದಂತೆ ಆಗಬಹುದು. ರಾಮ
ಪಾದವ ಪೊರೆವಾಸುದೇವ ಪೊರೆ ಅಯ್ಯ ನೀನೇ ಗತಿ ಸ್ವಾಮಿ ಪೊರೆ ಅಯ್ಯ ನೀನೇ ಗತಿ ಸ್ವಾಮಿ ಪುರ ಅರಮಾದೇವ ದೇವಾ ದೇವಾ ಜಾಗ ಚಿಕ್ತು ಮನೆಗೆ ಹೋಗ್ಬಿಟ್ಟು ಬಾಗಿಲು ಕಿಟಕಿ ಎಲ್ಲ ಹಾಕ್ಬಿಟ್ಟು ಸಂದಿಗೆಲ್ಲ ಬಟ್ಟೆ ತುರ್ಕ್ಬಿಟ್ಟು ಅದರ ಮೇಲೆ ತಪ್ಪೆ ತಾಸ್ಬಿಟ್ಟು ಇದನ್ನ ಹೊಡೆದಿ ನೋಡ್ರೆ ಬುತ್ತು ರತ್ನ ಒಡವೆ ಎಲ್ಲ ತುಂಬಾ ಓ ನಮ್ಮ ಬಾವ ಹೋಗಿ ಹೋಗಿ ನಮ್ಮ ಬಡ ಬ್ರಾಹ್ಮಣಕ್ಕೆ ಮೋಸ ಮಾಡೋದು ಆ ನನ್ನ ಕೈಗೆ ಸಿಕ್ಲಿ ಇವತ್ತು ಅವ್ನ ಕಾಲ್ ಮುರಿದು ಅವ್ನ ಕೈ ಕೊಟ್ಬಿಡ್ತೀನಿ ಆ, ದೇವ, 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 ದೇವ. ಏನ್ರಿ ಬೆನ್ನಿಗೆ ಬಂಡೆ ಬಿದ್ದಂಗಾಯ್ತು ಓ ಏ ನುಂಗಪ್ಪ ಸೆಟ್ರು ಓ, ಏಮಿ ದಗ ಕೋರ್ಸೆಟ್ರು ಏನು ಹಾಬಿ ಮುಂಡೆ ಹಾಕ್ಬಿಡ್ತೀವಿ ದೊಡ್ಡವರು ಚಿಕ್ಕವರು ಅಂತ ಬೆಲೆ ಇಲ್ವೇನು ಮಾಡ್ತೀನಿ ಬರ್ತೀನಿ ತಾಡಿ ಬಾವ ಹಾ ಯಾರಿಗ ಮೋಸ ಮಾಡಿರೋ ಬಾವ ಮೋಸ ಕಾದ್ರ ಬಿಡ್ಡ ನಿಜವಾಗ್ಲೂ ಕಾದ್ರ ಬಿಡ್ಡ ಹಂಗಾರೆ ಹೇಳ್ತೀನಿ ಕೇಳಿ ಬಾವ ಹೇಳು ಬಾವ ಲಟ್ಟ ಬಟ್ಟೆ ಗಂಡ ಗೊಂಡೆ ತುಂಬಾ ಐತೆ ನಿನ್ನೊಳಗೆ ಪಾಪ ಅವ್ನ್ ಯಾಕೆ ನೀ ಮೋಸ ಮಾಡಿದ್ದೆ ಬಾವ ಬಾವ ಲಟ್ಟ ಬಟ್ಟೆ ಗಂಡ ಗೊಂಡೆ ತುಂಬಾ ಐತೆ ನಿನ್ನೊಳಗೆ ಪಾಪ ಅವ್ನ್ ಯಾಕೆ ನೀ ಮೋಸ ಮಾಡಿದ್ದೆ ಬಾವ ಯಾಕೆ ನೀ ಮೋಸ ಮಾಡಿದ್ದೆ ಕುಂಬ್ಳೋಕ ವ್ಯಾಪಾರ ಮಾಡಿದ್ದೆ ಎಲೆ ಬಾವ ಕುಂಬ್ಳೋಕ ವ್ಯಾಪಾರ ಮಾಡಿದ್ದೆ ಎಲೆ ಬಾವ ಐರಾಣಿಗೆ ನೀನು ತಕ್ಕೊಂಡೆ ಎಲೆ ಬಾವ ಊರಾಣಿ ಅವನಿಗೆ ಕೊಟ್ಟಿದ್ದೆ ಎಲೆ ಬಾವ ಊರಾಣಿ ಅವನಿಗೆ ಕೊಟ್ಟಿದ್ದೆ ಎಲೆ ಬಾವ ಎರಡಾಣಿ ನನ್ನತ್ತ ಕಳ್ಸಿದ್ಯಾ ಬಾವ ಬಾವ ಲಟ್ಟ ಬಟ್ಟೆ ಗಂಡ ಗೊಂಡೆ ತುಂಬಾ ಐತೆ ನಿನ್ನೊಳಗೆ ಪಾಪ ಅವ್ನ್ ಯಾಕೆ ನೀ ಮೋಸ ಮಾಡಿದ್ದೆ ಬಾವ ಪಾಪ ಅವ್ನ್ ಯಾಕೆ ನೀ ಮೋಸ ಮಾಡಿದ್ದೆ ಬಾವನವರೇ ಹಾ ಆ ಬಡ ಬ್ರಾಹ್ಮಣನ ಹತ್ರ 5 ಆಣಿ ಕುಂಬಳಕಾಯಿ ಖರೀದಿ ಮಾಡಿ ಹಾ 3 ಆಣಿ ಅವನು ಕೊಟ್ಬಿಟ್ಟು ಹಾ 2 ಆಣಿ ನನ್ನ ಹತ್ರ ಕಳಿಸಿದಿರಲ್ಲ ಹಾ ಇದು ಮೋಸ ಅಲ್ವಾ ಬಾವ ಅಯ್ಯೋ ಪಾಪಿ ಮುಂಡೆದೆ ಹೇಳ್ತೀನಿ ಕೇಳು ಹೇಳು ಬಾವ ಅಯ್ಯೋ ನಂಗಪ್ಪ ಕೇಳು ಮಂಗಪ್ಪ ಅಯ್ಯೋ ನಂಗಪ್ಪ ಕೇಳು ಮಂಗಪ್ಪ ವ್ಯಾಪಾರವೆಂಬುದೇ ಮೋಸ ವ್ಯಾಪಾರವೆಂಬುದೇ ಮೋಸ ಕಾಸು ಕೊಟ್ಟರೆ ಬರದಿಲ್ಲ ದೋಷ ಕಾಸು ಕೊಟ್ಟರೆ ಬರದಿಲ್ಲ ದೋಷ ಅಯ್ಯೋ ನಂಗಪ್ಪ ಕೇಳೋ ಮಂಗಪ್ಪ ಅಯ್ಯೋ ನಂಗಪ್ಪ ಕೇಳೋ ಮಂಗಪ್ಪ ಅಯ್ಯೋ ನಂಗಪ್ಪ ಕೇಳೋ ಮಂಗಪ್ಪ ಅಲ್ಲ ಕಣೋ ಬಡ ಬ್ರಾಹ್ಮಣನಿಗೆ ಹಾ. ನೀನು ಸಂತೆಗೆ ಹೋಗ್ಬಿಟ್ಟು ಹಾ 1 ಲಕ್ಷ ರೂಪಾಯಿ ವ್ಯಾಪಾರ ಮಾಡ್ಬಿಟ್ಟು ಮಾಡ್ಬಿಟ್ಟೆ ಆತನ ಕೈಗೆ 1 ರೂಪಾಯಿ ಕೊಟ್ಬಿಟ್ರೆ ಮೋಸವೇ ಕಾದ್ರ ಬಿಡ ಮೋಸ ಅಲ್ವಾ ಬಾವ ಅದು ಕಾದ್ರ ಬಿಡ
ವ್ಯಾಪಾರದಲ್ಲೆಲ್ಲ ನೀನೇ ನಿಸ್ಸೀಮ ನಿಸ್ಸೀಮ ಅಂತಿದಲ್ಲ, ಹಾ ನಿನ್ಕಿಂತ ನಿಸ್ಸೀಮ ನಾನು ಬಾವ. ಯಾಕೆ ಅಂತ ಹೇಳ್ತೀನಿ ಕೇಳು ಬಾವ. ನೀನೆ ಪಕ್ಕ ಅಂತ ಮೆರೆದಿದ್ದೆ ಎಲೆ ಬಾವ, ಹೌದು ನೀನೆ ಪಕ್ಕ ಅಂತ ಮೆರೆದಿದ್ದೆ ಎಲೆ ಬಾವ, ನಿನ್ಗಿಂತ ಪಕ್ಕ ನಾನು ಕಣು ಬಾವ, ಯಾಕೆ ಅಂತ ನಿನ್ಗಿಂತ ಪಕ್ಕ ನಾನು ಕಣು ಬಾವ, ಪುರಾಣಿ ಅವನಿಗೆ ಕೊಟ್ಟಿದ್ದೆ ಎಲೆ ಬಾವ, ಹೌದು ಕೊಟ್ಟಿದ್ದೆ. ಹಾ. ಪುರಾಣಿ ಅವನಿಗೆ ಕೊಟ್ಟಿದ್ದೆ ಎಲೆ ಬಾವ, ಅದರಲ್ಲಿ ಒಂದಾನೆ ಸಾಕದ್ದೆ ಎಲೆ ಬಾವ. ಬಾವ ಕೇಳು ಬಾವ, ಅಯ್ಯೋ ಬಾವ ಕೇಳು ಬಾವ. ಬಾವನವರೇ, ಹಾ ನೀವು ಆ ಬಡ ಬ್ರಾಹ್ಮಣಿಗೆ ಮುರಾಣಿ ಕೊಟ್ಟಿದ್ರಲ್ಲ, ಹಾ ಆ ಮುರಾಣಿನ ಇಸ್ಕೊಂಡಿ ಹಾ ಲೆಕ್ಕನ ಮೇಲೆ ಕೆಳಗೆ ಮಾಡಿ ಹಾ ಅದಲು ಬದಲು ಮಾಡಿ ಹಾ ಅದ್ರಲ್ಲಿ ಒಂದ್ ಆಣೆ ನಾಲ್ಕದ್ ಬಿಟ್ಟಿದ್ದೀನಿ ನೋಡಿಲಿ. ಅಯ್ಯೋ ಪಾಪಿ ಏನು ಆತ ಬಡ ಬ್ರಾಹ್ಮಣ ಆ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅಂತ 5 ಆಣೆಗೆ ವ್ಯಾಪಾರ ಮಾಡಿ ಕುಂಬಳಕಾಯಿನ ನಾನು ಆತನ ಕೈಗೆ 3 ಆಣೆ ಕೊಟ್ಟು 2 ಆಣೆಗೆ ನಿನ್ನ ಹತ್ರ ಕಳಿಸಿದ್ರೆ ಅವನಿಗೆ ಲೆಕ್ಕನ ಮೇಲೆ ಕೆಳಗೆ ಮಾಡಿ ಅದರಲ್ಲೇ ಒಂದು ಆಣೆ ಕದ್ದಿದ್ದಿಲ್ಲ. ನೀನು ಮೋಸ್ಕಾರನ ನಾನು ಮೋಸ್ಕಾರನ? ಹಾ ಅದಿರ್ಲಿ ಬಾವ. ಹಾ ಸೇ ಬೊಮ್ಳನೋ ಬಾವ, ಬೊಮ್ಳನೋ ಬಾವ, ಸೇ ಬೊಮ್ಳನೋ ಬಾವ, ಬೊಮ್ಳನೋ ಬಾವ, ಸಕಾರ ಕುಂಬಳ ಕಾಯೋ ಎಲೆ ಬಾವ, ಸಕಾರ ಕುಂಬಳ ಕಾಯೋ ಎಲೆ ಬಾವ, ಅದರಲ್ಲಿ ನನಗರ್ಥ ಬರಬೇಕು ಎಲೆ ಬಾವ, ಅದರಲ್ಲಿ ನನಗರ್ಥ ಬರಬೇಕು ಎಲೆ ಬಾವ, ಕೊಡದೆ ಹೋದರೆ ನಾನು ಬಿಡುವುದಿಲ್ಲ ಎಲೆ ಬಾವ, ಕೇಳು ಬಾವ, ಅಯ್ಯೋ ಬಾವ ಕೇಳು ಬಾವ. ಬಾವನವರೇ, ಆ ಕುಂಬಳಕಾಯಿ ನಂಗೆ ಅರ್ಧ ಬಂದ್ಬಿಡ್ಬೇಕು. ಕೊಡೋದಾಗಿರ್ಲಿ ನೀನು ಆತನಿಗೆ ಲೆಕ್ಕನ ಮೇಲೆ ಕೆಳಗೆ ಮಾಡಿ 1 ಆಣೆ ಕದ್ದಿದ್ಯಲ್ಲ, ಆ ಬಾವ, ನೀನು ಮೋಸ್ಕಾರನ ನಾನು ಮೋಸ್ಕಾರನ? ಅವನಿಗೆ ಕೊಟ್ಟಿದ್ದೆ ಕೊಟ್ಟಿದ್ದಲ್ಲ ಬಾವ, ಪುರಾಣಿ ಅವನಿಗೆ ಕೊಟ್ಟಿದ್ದೆ ಕೊಟ್ಟಿದ್ದೆ, ಅದರಲ್ಲೇ 1 ಆಣೆ ಕದ್ದಿದ್ದೇನೆ, ಕದೀತೀನಿ, ಅದರಲ್ಲೇ 1 ಆಣೆ ಕದ್ದಿದ್ದೇನೆ. ಕದೀತೀನಿ. ಆಣೆ ತಗೊಂಡ ಅವನು ಕತ್ತೆ ಮುಂದೆ ಗಂಡ ನೀನು ಆಸ್ತಾನ ಕೇಳು ಮೋಸ್ಕಾರ. ಅಯ್ಯೋ ಆಸ್ತಾನ ಕೇಳು ಮೋಸ್ಕಾರ. ಅಲ್ಲ ಕಡೋ ಬರು ನೀನು ಆ ಬಡ ಬ್ರಾಹ್ಮಣನಿಗೆ ಲೆಕ್ಕ ಮೇಲೆ ಕೆಳಗೆ 1 ಆಣೆ ಕದ್ದಿದ್ಯಾ, ಆ ಬಾವ, ನಾನು ಆತನಿಗೆ 3 ಆಣೆ ಕೊಟ್ಟಿನಿ. ಕೊಡಿಯ ಬಾವ. 3 ಆಣೆ ಕೊಟ್ಟರೆ ಕುಂಬಳಕಾಯಿ ನನ್ನ ಹತ್ರ ಇದೆ, 2 ಆಣೆ ಕೊಟ್ಟರೆ ಕುಂಬಳಕಾಯಿ ನಿನ್ನ ಹತ್ರ ಇದೆ. ಎಲ್ಲೈತೆ ಬಾವ? ಹಾ ನಾನು ಇದನ್ನ ಕಿಚಡಿನಾರು ಮಾಡ್ಕೊಂಡು ತಿಂತೀನಿ, ಪಚಡಿನಾರು ಮಾಡ್ಕೊಂಡು ತಿಂತೀನಿ, ಹಾ ಓಡಾಡ್ಕೊಂಡಾರು ತಿಂತೀನಿ, ಮನಿಕಂದಾರು ತಿಂತೀನಿ. ನಿನಗೆ ಯಾಕೋ ಅದು? ಓ, ನಮ್ಮ ಬಾವ ಒಳ್ಳೆ ಮಾತ್ಕೆಲ್ಲ ಬಗ್ಗಲ್ಲ. ಇರ್ಲಿ ಇರ್ಲಿ. ರೇ ಸ್ವಾಮಿ ಅದು ಯಾರೋ ಲೈಟ್ ಆಫ್ ಮಾಡಿದ್ರೆ ಕರ್ಗಿಂಡ್ ಹೊಡೆದೈತಿ, ಇನ್ನು ಅಮಾವಾಸ್ಯೆ 3 ದಿನ ಅದೇ ಇದೇ ಹೋಗ್ಬಿಡ್ದು. ಓ ಮೀಸೆ ಬೇರೆ ತಿರ್ತಾವನೆ. ಅಲ್ಲ ಬಾವ, ಹಾ ನಾನ್ ನಿನ್ ಜೊತೆ ತಮಾಷೆನೆ ಮಾಡ್ಬಾರ್ದ ಬಾವ? ನೋಡ್ರಿ ಬಾವನ ಗಂಡಗೆ ಮೀಸೆನೆ ಬಿದ್ದೈತಿ, ಅಷ್ಟು ಗೌರವ ಕೊಡ್ತಾವನೆ ನನಗೆ ನನ್ನ ಬಾಮೈದ. ಎಷ್ಟಾಗಿ ನಾನು ನಿನ್ ಬಾಮೈದೆ ಅಲ್ವಾ ಬಾವ? ಹಾ ನಿನ್ನ ಬಾಮೈದ್ ಮಾಡ್ಕೊಂಡ್ರೆ ಈ ಪಾಡಿ ತಿಂದು ತೇಗ್ತಾರ ಕೂತವ್ರು. ನನ್ನ ಮನೇಲಿ ಗುಡ್ಸಿ ಗುಂಡಾಂತರ ಮಾಡ್ತಾವನೆ. ಮಾಡಿಟ್ಟಿದ್ದ ಬಿಡು ಬಾವ, ನಾನಾರ ಖಾಲಿ ಮಾಡ್ತೀನಿ. ಮಾಡ್ತೀನಿ ನಾಷ್ಟು 3 kg 6 kg. ಅಲ್ಲೋ ಪಕ್ಕದೂರು ದೊಡ್ಡ ಮನೆ ಹತ್ರ ಏನೋ ಕುಡಿತಾವ್ ನಿಂತಿದ್ದೆ. ಟೀ ಟೀ ಬಾವ, ಟೀ. ಟೀನಾ? ಹಾ. ನನ್ಗೆ ಯಾರೋ ಹೇಳಿದ್ರು ಕುಡಿತಾವ್ ನಿಂತವನೆ ಅಂತ. ಅದೇ ಬಾವ ಟೀ. ಮನೆ ಹೋಗಿ ಕರ್ಪರ್ಗೆ ಹೊಡ್ಕೊಳ್ಸಿವೆ. ನಾ ಟೀ ಕುಡಿದ್ರೆ ಯಾಕೆ ಬಾವ ಕಸ್ಬಲ್ಲ ಹೊಡಿತ್ಯಾ? ಹೇಳು ಮುಂದಕ್ಕೆ. ನೀ ಮಾತ್ರ ಕುಡಿದ್ಯಾ ಬಾವ? ಕುಡಿಲೇಬೇಕಲ್ಲ ಮತ್ತೆ ನಾನ್ ನಿನ್ ಬಾಮೈದ, ಎಳ್ನೀರು. ನಾವ್ ಒಂಚೂರಾರ ಕುಡಿಬಾರ್ದ ಬಾವ? ವಯಸ್ಸಾಗೈತೆ, ವಯಸ್ಸಾದವ್ರಿಗೆ ವಯಸ್ಸಾದ್ಮೇಲೆ ಬೆಮಲಲ್ಲಿ ರಿಟೈರ್ ಮಾಡ್ತಾರೆ, ನೀನ್ ಇನ್ನೂ ಹಂಗೆ ಮಾಡಿಕೊಂಡವ್ರೆ. ನಾನು ಕೆಲಸ ಮಾಡ್ತೀನಲ್ಲ ಅದಕ್ಕೆ. ಮತ್ತೆ ಇನ್ನು 3 ವರ್ಷ ಇದೆ.
ನಿನ್ನ ಸಾಕ್ಬೇಕಲ್ಲ ಇರ್ಲಿ ಬಾವ ಅದಿರ್ಲಿ ಅದಕ್ಕೆ ನಿನ್ಗೆ ಅನ್ನ ಹಾಕ್ಬೇಕಲ್ಲೋ ಅದಿರ್ಲಿ ಬಾವ ನೋಡ್ರ ಆಯ್ತಾ ಏನೋ ಇರ್ಲಿ ಅಂತ ಅದಿರ್ಲಿ ಬಾವ ಮುಂದಕ್ಕೆ ಬಾ ಈ ಕುಂಬಳಕಾಯಿನ ಹಾ ತಗೊಂಡು ಯಾರು ಕೊಡ್ತೀಯ ಬಾವ ನಿಮ್ಮ ಅಕ್ಕನ್ಗೆ ನಾನು ಯಾರು ಕೊಡ್ತೀನಿ ಬಾವ ನಿಮ್ಮ ಅಕ್ಕನ್ಗೆ ಎರಡು ಒಂದೇ ಅಲ್ವಾ ನಿಮ್ಮ ಹತ್ರ ತಮಾಷೆನೂ ಮಾಡ್ಬಾರ್ದಪ್ಪ ನೀನ್ ಮೊದ್ಲು ಹೇಳಿಕಿಲ್ವೇನಾ ನೀನ್ ನೋಡಿದ್ರೆ ನನ್ ಗಾಬರಿ ಆಯ್ತು ನಾ ಏನ್ ಕಳ್ಳನ ಬಾವ ಏ ಮುತ್ತಂತ ಮಗ ನೀನು ಮತ್ತೆ ಬಾರ ಇಲ್ಲಿ ಬಾವ ಇದು ಮುಂಡೆ ಮಗನ ಏನು ಗಂಟ್ಲು ಇಷ್ಟು ಅಪ್ಪ ಇಷ್ಟು ಕಾತ್ರ ಅದೇ ನಮ್ಮ ಮನೇಲಿ ತಿಂದು ತುಪ್ಪ ಎಣ್ಣೆ ನಾವು ತಿಂದು 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 ತೇಗ್ತಾವನಿ ಕಣ್ರಿ ಯಾಕೆ ಬಾವ ಹೆಂಗ್ ನೋಡ್ತೀಯ ಭಯ ಆಯ್ತದೆ ನೀನ್ ನೋಡ್ರೆ ನನಗೆ ದೃಷ್ಟಿ ಆಗೋದು ಅಂತ ಅದಕ್ಕೆ ದೃಷ್ಟಿಪಟ್ಟು ಹಾಕಿಲ್ವಾ ನಿಮ್ಮ ಅಕ್ಕನೇ ಎದ್ರಿಕಳಿಕ ನೀನು ಎದ್ರಕಂದಿಯಾ ನಮ್ಮ ಅಕ್ಕ ಇರೋದಾದ್ಮೇಲೆ ನಾನು ಹೆಂಗಿರ್ಲಿಲ್ಲ ಹೇಳು ಮತ್ತೆ ನಿನ್ನ ಕರ್ಕ ಬಂದಾಗಲೇ ಗೊತ್ತಾಯ್ತು ಬಾ ನನ್ನ ಮನೆ ಗುಡಿಸ್ತಿ ಅಂತ ಅದಾಗಿರ್ಲಿ ಹಾ ಇದು ಹಾ ಬಾರೋ ಇಲ್ಲಿ ಬಂದಲ್ಲ ಅರಮನೇಲಿ ಕೊಟ್ಟರು ಕುಂಬಳಕಾಯಿ ಹಾ ಮನೆಗೆ ಹೋಗ್ಬಿಟ್ಟು ಹಾ ಕಿಟಕಿ ಬಾಗಿಲಲ್ಲಿ ಹಾಕ್ಬಿಟ್ಟು ಹಾ ಸಂದಿಗೆಲ್ಲ ಬಟ್ಟೆ ತುರುಕ್ಬಿಟ್ಟು ತುರ್ಬಿಟ್ಟು ಅದ್ರ ಮೇಲೆ ತೊಪ್ಪೆ ತಾಸ್ಬಿಟ್ಟು ತಾರ್ಸ್ಬಿಟ್ಟು ಇದನ್ನ ಹೊಡೆದಿ ನೋಡಿದ್ರೆ ಮುತ್ತು ರತ್ನ ಒಡವೆ ಎಲ್ಲ ತುಂಬಾ ತುಂಬಾ ಆಯ್ತಾ ಹಾ ಹುಷಾರು ಬಾವ ಹಾ ಆ ಕುಂಬಳಕಾಯಿನ ಚಟ್ಟ ನೋಡಿ ಪಟ್ಟನ್ ಕೊಡ್ತೀನಿ ಕೊಡಬಾವ ನೀನೇ ಕುಂಬಳಕಾಯಿ ಇದ್ದಂಗೆ ನೀ ಯಾವ ಕುಂಬಳಕಾಯಿ ಇಡ್ಕತೀಯ ಅದು ಬೂದು ಕುಂಬಳಕಾಯಿ ಬಾವ ನೀನು ಸೀಗುಂಬಳನಾ ಹಾ ಬಾವ ಕುಂಬಳಕಾಯಿ ಚಟ್ಟ ನೋಡಿ ಪಟ್ಟನ್ ಕೊಡ್ತೀನಿ ಕೊಡಬಾವ ಕೊಡ್ಲಾ ಮಾಸ್ಟೆ ಅಷ್ಟೇ ಹೇಳಿ ಮತ್ತೆ ಹುಷಾರು ಹಾ ಬಾವ ಜಪಾನ ಹಾ ಸಾಂಗು ಆಹಾ, ತೂಕ ತೂಕ ಐತೆ ಸಾಂಗು ಬಾವ ಹಾ ಹೋದ ವಾರ ನಿಂಗೆ ಅಕ್ಕ ಕಸ್ಪಲಲ್ಲಿ ಹೊಡೆದಿ ಹಾ ಆಚೆ ಒಂದ್ ವಾರ ಮಳಿಸ್ಲಿಲ್ಲ ಯಾಕೆ ಹೇಳು ನಿನ್ನ ದತ್ತು ತಗೊಂಡಕ್ಕೆ ಏ ಅದಕ್ಕೆಲ್ಲ ಬಾವ ಹ್ಞೂ ಅವ್ಳ ಕಾಲ್ ಮರ್ಗಂಗ್ ನೀನ್ ಬೆಸ್ಗೆ ಹಾಕ್ಸಿಲ್ಲ ಅಂತ ಬೆಸ್ಗೆ ಹಾಕ್ಸಿರಂತ ನಿನಗೆ ಹಾಕ್ಸೋದಾಗತ್ತೆ ಇನ್ನು ಅವಳಿಗಿಂತ ಬಂದು ಹಾಕ್ತೀನಿ ಬಾವ ಹಾ ಆಚಾರಿ ಹಾ ಆಚಾರಿ ಮಗ ಸಿದ್ಧಾಚಾರಿ ಹಾ ಸಿದ್ಧಾಚಾರಿ ಮಗ ಕಳ್ಳಾಚಾರಿ ಹಾ ಭಾಗ ಏನಂತೆ ಭಾಗ ಕೊಡು ಅಂದಲ್ಲ ಬಾವ ಹಾ ಭಾಗ ಆಚಾರಿ ಮಗ ಕಳ್ಳಾಚಾರಿ ಹಾ ಬಾವ ಹಾ ಈ ಕುಂಬಳಕಾಯಿ ನಂಗೆ ಅರ್ಧ ಬಂದ್ಬಿಡ್ಬೇಕು ಯಾಕೆ ಅಂತ ಎಡಾಣಿ ಕೊಟ್ಟಿಲ್ವಾ ನಾನು ಮೂರಾಣಿ ಕೊಟ್ಟಿನಿ ಅಂತ ಹೇಳಿದ್ನಲ್ಲೋ ಬಾವ ಹಾ ಈ ಕುಂಬಳಕಾಯಿ ನಂಗೆ ಅರ್ಧ ಬಂದ್ಬಿಡ್ಬೇಕು ಇವನು ಕುಂಬಳಕಾಯಿನೇ ಭಾಗ ಕೇಳೋ ನನ್ನ ಆಸ್ತಿ ಕೇಳಿಕೊಳ್ಳೋ ಭಾಗನ ಕೇಳ್ತೀನಿ ಬಾವ ನಿನ್ನ ಆಧಾರ್ ಕಾರ್ಡಲ್ಲಿ ಲಿಂಕ್ ಕಟ್ ಮಾಡಿಸ್ಬಿಡ್ತೀನಿ ಬಿಡು ರೇಷನ್ ಕಾರ್ಡ್ ಐತಲ್ಲ ಬಿಡು ಬಾವ ನೀನು ನನ್ನ ಮಗನೇ ಇಲ್ಲ ಅನ್ಬಿಡ್ತೀನಿ ಯಾಕಂದ್ರ ಬಿಡ್ಡ ಆಚಾರಿ ಚಾರಿ ಚಾರಿ ಅದರೆ ರಾರ ಬಿಡ ಯಾಕಂದ್ರ ಬಿಡ್ಡ ಬಾವಯ್ಯ ಒತ್ತಾನೆಯ ಬಾವಯ್ಯ ಒತ್ತಾನೆಯ ಬಾವಯ್ಯ ಒತ್ತಾನೆಯ ಬಾವಯ್ಯ ಒತ್ತಾನೆಯ ಇಂಟಿಗೆ ಪೋತಾನೆಯ ಬಾವಯ್ಯ ಒತ್ತಾನೆಯ ಬಾವಯ್ಯ ಒತ್ತಾನೆಯ
ಅವರಿಗೆ ನಮಸ್ಕರಿಸುವನು. ಮಂತ್ರಿವಾರ್ಯರೇ, ವರ್ತಮಾನವೇನು? ಮಹಾಪ್ರಭು, ಅಂದು ನಮ್ಮ ಅರಮನೆಗೆ ಬಂದಿದ್ದ ಬ್ರಾಹ್ಮಣೋತ್ತಮರು ನಾವು ಕೊಟ್ಟಂತ ಐಶ್ವರ್ಯವನ್ನು ಕಳೆದುಕೊಂಡು ಮತ್ತೆ ಭಿಕ್ಷಾಟನೆಯನ್ನು ಮಾಡುತ್ತಿದ್ದರು. ಅವರನ್ನು ತಮ್ಮಲ್ಲಿಗೆ ಕರೆತಂದಿರುವೆನು, ತಾವು ವಿಚಾರಿಸಬಹುದು. ಆತರ ಎಲ್ಲಿರುವರು? ಇಲ್ಲೇ ಇರುವರು. ಪ್ರಭುಗಳಿಗೆ ನಮಸ್ಕರಿಸುವೆನು. ಮಹಾತ್ಮರೇ, ನಾವು ಕೊಟ್ಟಂತ ಐಶ್ವರ್ಯವನ್ನು ಏನು ಮಾಡಿದಿರಿ? ಪ್ರಭುಗಳೇ, ಆ ವಿಚಾರನು ನಾನು ಏನಂತೂ ಹೇಳಲಿ? ಮಹಾತ್ಮರೇ, ಭಯಪಡಬೇಡಿ, ಧೈರ್ಯವಾಗಿ ತಿಳಿಸುವರಾಗಿ. ಈ ರಾಜಬೀದಿಯಲ್ಲಿ ಕುಂಬಳಕಾಯಿ ತೆಗೆದುಕೊಂಡು ಹೋಗುವಾಗ ಕುಂಬಳಕಾಯಿ ಕಳ್ಳ ಎಂದು ಕರೀತಿದ್ದರು. ಆದ್ದರಿಂದ ಕೇವಲ 2 ಆಣೆಗೆ ಅದನ್ನು ವಿಕ್ರಯಿಸಿಬಿಟ್ಟೆ. ಒಳ್ಳೆಯ ವಿಚಾರವನ್ನೇ ಮಾಡಿದಿರಿ. ಎಷ್ಟು ಲಕ್ಷಕ್ಕೆ ವಿಕ್ರಯಿಸಿದಿರಿ? ಪ್ರಭು, ಭಿಕ್ಷಕನಾದ ನಾನು ಲಕ್ಷಕ್ಕೆ ಯೋಗ್ಯನೇ. ಕೇವಲ 2 ಆಣೆಗೆ ವಿಕ್ರಯಿಸಿಬಿಟ್ಟೆ. ಮಹಾತ್ಮರೇ, ಸ್ವಾಮಿಪತಿಯಾದ ನಾನು ಕೊಟ್ಟಂತಹ ಪುಷ್ಪಾಂಡ ಫಲವನ್ನು ಕಳೆದುಕೊಳ್ಳಬೇಕಾದರೆ ನಿಮ್ಮ ಆತ್ಮಬುದ್ಧಿಯೋ ಅಥವಾ ಹೇಳಿಕೆ ಮಾತು ಅದನ್ನು ಸಾಂಗವಾಗಿ ತಿಳಿಸುವರಾಗಿ. ಆತ್ಮಬುದ್ಧಿಯೂ ಅಲ್ಲ, ಹೇಳಿಕೆ ಮಾತಿಯೂ ಅಲ್ಲ. ಆ ಸನಿಮಹೇಶನು ನನ್ನ 7ನೇ ರಾಶಿಯಲ್ಲಿ ಬಂದು ಈ ತರ ಕಷ್ಟವನ್ನು ಕೊಡುತ್ತಿದ್ದನು. ಮಂತ್ರಿವಾರ್ಯರೇ, ಮಹಾಪ್ರಭು, ಈ ಮಹಾತ್ಮರು ಹೇಳ್ತಿರುವ ಮಾತು ಬಹಳ ಆಶ್ಚರ್ಯಕರವಾಗಿ ತೋರುತ್ತಿರುವುದು. ಆ ಸನಿ ಮಹಾತ್ಮನನ್ನು ಬಹಳ ಪ್ರಖ್ಯಾತ ಪುರುಷನೆಂದು ಧ್ಯಾನಿಸುವುದೇನು, ಪೂಜಿಸುವುದೇನು? ಇಂಥ ಕಡುಬಡವರಿಗೆ ಕಷ್ಟವನ್ನು ಕೊಟ್ಟು ಕಾಡಿಸುವುದನ್ನು ನೋಡಿದರೆ ಆತನನ್ನು ಪೂಜಿಸುವುದೇ ಅನರ್ಥ. ಜಯಿಸುವೆನ್ನಾಂ ಜಯಿಸುವೆನ್ನಾಂ ಜಯಿಸುವೆ ಸನಿಯ, ರಾಜಸೂರನಂತೆ ನಾ ಜಯಿಸುವೆ ಸನಿಯ. ಜಯಿಸುವೆನ್ನಾಂ ಜಯಿಸುವೆನ್ನಾಂ ಜಯಿಸುವೆ ಸನಿಯ, ವೀರ ವೀರ ಸೂರನಂತೆ ನಾ ಜಯಿಸುವೆ ಸನಿಯ. ಜಯಿಸುವೆ ಸನಿಯ, ಜಯಿಸುವೆ ಸನಿಯ, ಜಯಿಸುವೆ ಸನಿಯ. ದರೆಯಳು ದಾರಿದ್ರ್ಯವ ಕೊಡುತ್ತಲಿರುವನು, ದರೆಯಳು ದಾರಿದ್ರ್ಯವ ಕೊಡುತ್ತಲಿರುವನು. ದರದಲ್ಲಿ ಮೆರೆಯುವಂತ ಅರ್ಥಸೂರನು, ದರದಲ್ಲಿ ಮೆರೆಯುವಂತ ಅರ್ಥಸೂರನ. ಜಯಿಸುವ ಸನಿಯ, ಜಯಿಸುವ ಸನಿಯ, ಜಯಿಸುವ ಸನಿಯ. ಆತ್ಮರೇ, ನಿಮಗೆ ಒದಗಿರುವ ಆ ಕಷ್ಟಗಳನ್ನು ನಮಗೆ ಕೈ ದಾರಿಯಾಗಿ ದಾರಿ ಎಳೆದುಕೊಳ್ಳುವರಾಗಿ ಆ ಸನಿಯ ಪರಾಕ್ರಮವನ್ನು ನಾನು ನೋಡಿಕೊಳ್ಳುವೆನು. ಪ್ರಭು ಬೇಡಿ, ಪ್ರಭು ಬೇಡಿ. ಮಹಾತ್ಮರೇ, ಭಯಪಡಬೇಡಿ, ಧೈರ್ಯವಾಗಿ ದಾರಿ ಎಳೆದುಕೊಳ್ಳುವರಾಗಿ. ತಮ್ಮ ಇಷ್ಟದಂತೆ ಆಗಬಹುದು. ಮಂತ್ರಿವಾರ್ಯರೇ, ಮಹಾಪ್ರಭು, ಚಿನ್ನದ ಗಿಂಡಿಯಲ್ಲಿ ಅಲಂಕರಿಸುವರಾಗಿ. ಯಾರಲ್ಲಿ? ಚಿನ್ನದ ಗಿಂಡಿಯಲ್ಲಿ ಹಾಲಂತರವರಾಗಿ. ನೀರು ಕೊಡ. ಪ್ರಭು, ಸಿದ್ಧವಿರುವುದು. ಪರಮಾತ್ಮ, ಶನಿಮಹೇಶ, ಕಾಗೆವಾಹನ, ಕಲಿಪುರುಷ, ಬಡವನಾದ ನನ್ನನ್ನು ಸೇರಿ ನನ್ನನ್ನು ಬಿಟ್ಟು ದಾನಕ್ಕೂ ಧರ್ಮಕ್ಕೂ ಯೋಗ್ಯನಾದ ಸಾರ್ವಭೌಮ ವಿಕ್ರಮರಾಜನ ಸೇರಿ ಸುಖ ಪಡುತ್ತಂದೆ ಸುಖಪಡು. ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ. ಮಂತ್ರಿವಾರ್ಯರೇ, ಮಹಾಪ್ರಭು, ಆ ಮಹಾತ್ಮರಿಂದ ಆ ದಾರಿದ್ರ್ಯವನ್ನು ಕೈ ದಾರಿಯಾಗಿ ದಾರಿಯಿಸಿಕೊಂಡಿದ್ದಾಯ್ತು.
ಆ ಶನಿ ಮಹಾತ್ಮನು ಆತನಲ್ಲೇ ಇರುವನು ಅಥವಾ ನನ್ನಲ್ಲೇ ಇರುವನು ಅದನ್ನು ತಿಳಿದುಕೊಳ್ಳುವ ವಿಚಾರವನ್ನು ತಿಳಿಸುವರಾಗಿ. ಮಹಾಪ್ರಭು, ನಮ್ಮ ಅರಮನೆಯ ಪಂಡಿತೋತ್ತವರನ್ನು ಕರೆಸಿ ಕೇಳಿದರೆ ತಿಳಿದುಕೊಳ್ಳಬಹುದು. ಹಾಗಾದರೆ ನಮ್ಮ ಅರಮನೆಯ ಪಂಡಿತರನ್ನು ಬೇಗನೆ ಬರಮಾಡಿ. ಯಾರಲ್ಲಿ? ಈ ದಿನ ಶುಭವಾದ ದಿನದಿಂದ ನವಗ್ರಹಗಳ ಮಹಿಮೆಯನ್ನು ಕೇಳಬೇಕೆಂದಿರುವೆನು. ಆದ್ದರಿಂದ ನಮ್ಮ ಅರಮನೆಯ ಪಂಡಿತರನ್ನು ಬರಮಾಡಿ. ಯಾರಲ್ಲಿ? ನಮ್ಮ ಅರಮನೆಯ ಪಂಡಿತೋತ್ತಮರನ್ನು ಬರಮಾಡಿ.